ಹಲೋ ಫ್ರೆಂಡ್ಸ್, ಇವತ್ತು ನಮ್ಮ ಕಿಚನ್ ಚಾನಲಲ್ಲಿ ಲೇಯರ್ ಕರ್ಜಿಕಾಯಿ ಯಾವ ರೀತಿ ಮಾಡ್ಬೋದು ಅಂತ ನೋಡೋಣ ಫ್ರೆಂಡ್ಸ್ ಇಲ್ಲಿ ಒಂದು 1/2 kg ಮೈದಾ ತಗೊಂಡಿದ್ದೇನೆ. ಅದಕ್ಕೆ ಒಂದು 3ರಿಂದ 4 ಟೇಬಲ್ ಸ್ಪೂನಷ್ಟು ಬಿಸಿಯಾಗಿರುವಂಥ ಎಣ್ಣೆಯನ್ನು ಹಾಕ್ಕೊಂಡು ಒಂದು ಸ್ಪೂನ್ನ ಸಹಾಯದಿಂದ ಮಿಕ್ಸ್ ಮಾಡ್ಕೊತಿದ್ದೇನೆ. ಫ್ರೆಂಡ್ಸ್ ನಮ್ಮ ಕಿಚನ್ ಚಾನಲನ್ನು ಯಾರಾದರೂ ಹೊಸೊಬ್ಬರು ನೋಡೋದಿದ್ದರೆ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬೆಲ್ ಐಕಾನ್ ಆಲಲ್ಲಿ ಸೆಟ್ ಮಾಡಿದರೆ ನಾನು ಮಾಡೋ ವಿಡಿಯೋ ನಿಮಗೆ ನೋಟಿಫಿಕೇಷನಲ್ಲಿ ಬಂದುಬಿಡುತ್ತೆ ಫ್ರೆಂಡ್ಸ್. ಈಗ ಇದಕ್ಕೆ ಒಂದು ಸ್ವಲ್ಪ ನೀರು ಹಾಕ್ಕೊಂಡು ಚಪಾತಿ ಹಿಟ್ಟಿನ ಅದಕ್ಕೆ ಗಟ್ಟಿಯಾಗಿ ಇದನ್ನು ನಾದ್ಕೋಬೇಕು. ಇದಕ್ಕೆ ಯಾವುದೇ ರೀತಿಯಿಂದ ಚಿರೋಟಿ ರವೆ ಏನನ್ನು ನಾನು ಮಿಕ್ಸ್ ಮಾಡ್ಕೊಂಡಿಲ್ಲ ಫ್ರೆಂಡ್ಸ್. ಈಗ ಈ ರೀತಿ ಚೆನ್ನಾಗಿ ನಾದ್ಕೊಂಡ್ಮೇಲೆ ಇದನ್ನೊಂದು ಸಪ್ರೇಟಾಗಿ ಒಂದು ಅರ್ಧ ತಾಸು ಹಾಗೆ ಬಿಟ್ಟುಬಿಡೋಣ. ಈಗ ನಾವು ಕರ್ಜಿಕಾಯಿಗೆ ತುಂಬಬೇಕಾಗಿರೋ ಹೂರ್ಣವನ್ನು ರೆಡಿ ಮಾಡ್ಕೊತಿದ್ದೇನೆ ಫ್ರೆಂಡ್ಸ್. ನಾನು ಇಲ್ಲಿ ಒಣ ಕೊಬ್ಬರಿ ಮತ್ತು ಉರಿಗಡಲೆ ಹಿಟ್ಟು ಪೌಡ್ರ್ ಮತ್ತು ಸಕ್ಕರೆ ಪುಡಿಯನ್ನು ಒಂದೇ ಪ್ರಮಾಣದಲ್ಲಿ ತಗೊಂಡಿದ್ದೇನೆ ಫ್ರೆಂಡ್ಸ್. ನಿಮಗೆ ಇದರಲ್ಲಿ ಯಾವುದು ಬೇಡ ಅಂದರೆ ನೀವು ಬಿಡ್ಬೋದು, ಇಲ್ಲ 3 ಬೇಕಂದ್ರೆ ನೀವು ಹಾಕೋಬೋದು ಫ್ರೆಂಡ್ಸ್. ಸಕ್ಕರೆ ಪುಡಿ, ಪುಟಾಣಿ ಹಿಟ್ಟು ಮತ್ತು ಒಣ ಕೊಬ್ಬರಿ ಇದು 3 ಚೆನ್ನಾಗಿ ಈಗ ಮಿಕ್ಸ್ ಮಾಡ್ಕೋಬೇಕು ಫ್ರೆಂಡ್ಸ್. ಇಲ್ಲಿ ಈಗ ನಾನು 1 ಚಮಚ ತುಪ್ಪ ತಗೊಂಡು 1.5 ಚಮಚದಷ್ಟು ಅಕ್ಕಿ ಹಿಟ್ಟನ್ನು ತಗೊಂಡಿದ್ದೇನೆ. ಇದನ್ನು ಕರ್ಜಿಕಾಯಿಗೆ ಲೇಯರ್ಗೆ ಹಚ್ಚೋದಕ್ಕೆ ಬೇಕಾಗಿರುವಂತಹ ಸಾಟಿಯನ್ನು ಈಗ ರೆಡಿ ಮಾಡ್ಕೋಬೇಕು. ಈಗ ಅಕ್ಕಿ ಹಿಟ್ಟನ್ನು ಹಾಕ್ಕೊಂಡ್ಮೇಲೆ ಅದು ಕ್ರೀಮಿ ಟೆಕ್ಸ್ಚರ್ ಬರೋವರೆಗೆ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಫ್ರೆಂಡ್ಸ್. ಇದೊಂದು ಸ್ವಲ್ಪ ಟೈಮ್ ತಗೊಳುತ್ತೆ ಫ್ರೆಂಡ್ಸ್, ಒಂದು 5ರಿಂದ 8 ನಿಮಿಷ ಆದರೂ ಇದು ತಗೊಳುತ್ತೆ. ಚೆನ್ನಾಗಿ ನೀವು ಮಿಕ್ಸ್ ಮಾಡ್ಕೋಬೇಕು ಫ್ರೆಂಡ್ಸ್. ಇದು ನಿಮಗೆ ಪ್ರೊಸೀಜರ್ ಸ್ವಲ್ಪ ದೊಡ್ಡದು ಅನಿಸಿದ್ರು, ಆದರೆ ಕರ್ಜಿಕಾಯಿ ಅಂತೂ ತುಂಬ ರುಚಿಯಾಗಿರುತ್ತೆ ಫ್ರೆಂಡ್ಸ್. ಬಾಯಾಗ ಇಟ್ಟರೆ ಕರಗೋಗುವಂಥ ಕರ್ಜಿಕಾಯಿ ಫ್ರೆಂಡ್ಸ್. ಇದು ನಾನು ಇದಕ್ಕಿಂತ ಮೊದಲು ಒಂದು ವಿಡಿಯೋನ ಹಾಕಿದ್ದೇನೆ ಫ್ರೆಂಡ್ಸ್. ಅದು ಕರ್ಜಿಕಾಯಿ ಅದು ಸಿಂಪಲ್ಲಾಗಿ ಮಾಡ್ಕೊಂಡಿದ್ದೇನೆ, ಆದರೆ ಇದೊಂದು ಸ್ವಲ್ಪ ಪ್ರೊಸೀಜರ್ ದೊಡ್ಡದಾಗಿರೋದರಿಂದ ಇದು ತುಂಬ ರುಚಿಯಾಗಿರುತ್ತೆ ಫ್ರೆಂಡ್ಸ್. ಈ ರೀತಿ ಕ್ರೀಮಿ ಟೆಕ್ಸ್ಚರ್ ರೆಡಿಯಾಗಿರುತ್ತೆ ನೋಡಿ ಫ್ರೆಂಡ್ಸ್. ನಾನು ಇದಕ್ಕೆ ಬೇರೆ ಯಾವ ತುಪ್ಪ ಆಗಲಿ ಮತ್ತು ಎಕ್ಸ್ಟ್ರಾ ಅಕ್ಕಿ ಹಿಟ್ಟಾಗಲಿ ಏನೂ ಸೇರಿಸ್ಕೊಂಡಿರುವುದನ್ನೇ ಈ ಸ್ಪೂನ್ನ ಸಹಾಯದಿಂದ ಈ ರೀತಿ ಮಿಕ್ಸ್ ಮಾಡ್ಕೊಂಡಿದ್ದೇನೆ. ಈಗ ಆವಾಗಲೇ ರೆಡಿ ಮಾಡಿಟ್ಟಿರುವಂಥ ಮೈದಾ ಹಿಟ್ಟನ್ನು ಈಗ ಚಪಾತಿ ಮನೆ ಮೇಲೆ ಇಟ್ಟು ನಿಮಗೆ ಯಾವ ಆಕಾರದಲ್ಲಿ ಬೇಕೋ ಆ ಗಾತ್ರದಲ್ಲಿ ಕಟ್ ಮಾಡ್ಕೋಬೇಕು ಫ್ರೆಂಡ್ಸ್. ಈಗ ಹಬ್ಬ ಹರಿದಿನ ಬಂದಾಗ ಒಂದೇ ಥರದ ಕರ್ಜಿಕಾಯಿ ಮಾಡೋದಕ್ಕಿಂತ ಈ ರೀತಿನೂ ಒಂದು ಸಲ ಟ್ರೈ ಮಾಡಿ ಯಾವ ರೀತಿ ಬಂತು ಅಂತ ನಮಗೆ ತಿಳಿಸಿ ಫ್ರೆಂಡ್ಸ್. ಈಗ ನಿಮ್ಗೆ ಯಾವ ಆಕಾರದಲ್ಲಿ ಬೇಕೋ ಆ ಆಕಾರದಲ್ಲಿ ನೀವು ಉಂಡೆಗಳನ್ನು ಕಟ್ ಮಾಡ್ಕೋಬೇಕು. ನಾನು ಈ ಆಕಾರದಲ್ಲಿ ಈಗ ಕಟ್ ಮಾಡ್ಕೊಂಡಿದ್ದೇನೆ ಫ್ರೆಂಡ್ಸ್. ಈಗ ಇದಕ್ಕೆ ನಾನೊಂದು ಸ್ವಲ್ಪ ಅಕ್ಕಿ ಹಿಟ್ಟನ್ನು ಹಾಕ್ಕೊಂಡು ತೆಳ್ಳಗೆ ಲಟ್ಟಿಸ್ಕೊತಿದ್ದೇನೆ ಫ್ರೆಂಡ್ಸ್. ಯಾಕಂದರೆ ಒಂದು ಸ್ವಲ್ಪ ಮೈದಾ ಹಿಟ್ಟಿಗಿಂತ ಅಕ್ಕಿ ಹಿಟ್ಟು ನನಗೆ ಸ್ವಲ್ಪ ಗ್ರೀಪ್ ಆಗುತ್ತೆ ಅಂತ ಇದನ್ನು ಲಟ್ಟಿಸೋದಕ್ಕೆ ನಾನಿಲ್ಲಿ ಅಕ್ಕಿ ಹಿಟ್ಟನ್ನು ಈಗ ಹಾಕ್ಕೊಂಡಿದ್ದೇನೆ. ಇದೇ ರೀತಿ ನಾನೊಂದು 2-3 ಕರ್ಜಿಕಾಯಿ ಎಲೆನ ರೆಡಿ ಮಾಡ್ಕೊಂಡಿದ್ದೇನೆ ಫ್ರೆಂಡ್ಸ್. ನಾನು ವಿಡಿಯೋದಲ್ಲಿ ತೋರಿಸಿಲ್ಲ, ಯಾಕಂದರೆ ಈ ವಿಡಿಯೋ ಲೆಂತಿ ಆಗುತ್ತೆ ಅಂತ ನಾನು ಇದಕ್ಕಿಂತ ಮೊದಲು ಒಂದು 2 ರೆಡಿ ಮಾಡಿಕೊಂಡು ಈಗ ನಿಮಗೆ ಇದನ್ನು ತೋರಿಸಿದ್ದೇನೆ. ಈ ರೀತಿ ತೆಳ್ಳಗೆ ಲಟ್ಟಿಸಿದ ಮೇಲೆ ಇದಕ್ಕೆ ನಾವು ಆವಾಗಲೇ ರೆಡಿ ಮಾಡಿರುವಂಥ ತುಪ್ಪ ಮತ್ತು ಅಕ್ಕಿ ಹಿಟ್ಟಿನ ಸಾಟಿಯನ್ನೀಗ ಹಚ್ಕೋಬೇಕು ಫ್ರೆಂಡ್ಸ್. ಈ ವಿಡಿಯೋದಲ್ಲಿ ನೋಡ್ತಿರ್ಬೋದು, ಈ ರೀತಿ ಚೆನ್ನಾಗಿ ಹಚ್ಕೋಬೇಕು. ಈಗ ಅದರ ಮೇಲೆ ಇನ್ನೊಂದು ಕರ್ಜಿಕಾಯಿ ಎಲೆಯನ್ನು ಈಗ ಹಾಕ್ಕೊತೇನೆ ಫ್ರೆಂಡ್ಸ್. ಈ ವಿಡಿಯೋದಲ್ಲಿ ನಾನು ತೋರಿಸಿದ್ದೇನೆ, ನೀವು ನೋಡ್ಬೋದು. ಒಂದ್ರ ಮೇಲೆ ಒಂದು ಈ ರೀತಿ ಹಾಕ್ಕೋಬೇಕು. ಅದೇ ರೀತಿ ಇನ್ನೊಂದನ್ನು ಕೂಡ ಇಲ್ಲಿ ಹಾಕ್ಕೊತಿದ್ದೇನೆ. ನೀಟಾಗಿ ಹಾಕ್ಕೋಬೇಕು ಫ್ರೆಂಡ್ಸ್. ಒಂದ್ರ ಮೇಲೆ ಒಂದು ಕರ್ಜಿಕಾಯಿ ಎಲೆನ ನೀಟಾಗಿ ಹಾಕ್ಕೊಂಡು ಈ ರೀತಿ ಅದಕ್ಕೆ ಸಾಟಿಯನ್ನು ಹಚ್ಕೋಬೇಕು ಫ್ರೆಂಡ್ಸ್. ಸಾಟಿಯನ್ನು ಹಚ್ಕೊಂಡ್ಮೇಲೆ ಈ ರೀತಿ ಅದನ್ನು ಟೈಟಾಗಿ ಸ್ವಲ್ಪ ಸುತ್ಕೋಬೇಕು ಫ್ರೆಂಡ್ಸ್.
ಈ ರೀತಿ ಅದನ್ನೊಂದು ಸಲ ಸುತ್ಕೊಳ್ಬೇಕು, ಆದರೆ ಭಾಳ ಕೈಯಲ್ಲಿ ಪ್ರೆಷರ್ ಹಾಕೋಬಾರ್ದು. ಈ ರೀತಿ ಸುತ್ಕೊಂಡ್ಮೇಲೆ ನಿಮಗೆ ಯಾವ ಗಾತ್ರದಲ್ಲಿ ಬೇಕೋ ಆ ಗಾತ್ರದಲ್ಲಿ ಇದನ್ನು ಕಟ್ ಮಾಡ್ಕೋಬೇಕು. ನಾನೀಗ ಸಣ್ಣ ಸಣ್ಣ ಗಾತ್ರದಲ್ಲಿ ಇದನ್ನು ಕಟ್ ಮಾಡ್ಕೊತಿದ್ದೇನೆ ಫ್ರೆಂಡ್ಸ್. ಮತ್ತು ಇದನ್ನು ನೀವು ಯಾವ ರೀತಿ ಕಟ್ ಮಾಡ್ಕೊತೀರೋ ಅದೇ ರೀತಿಯಲ್ಲಿ ಇದನ್ನು ಲಟ್ಟಿಸ್ಕೋಬೇಕು ಫ್ರೆಂಡ್ಸ್. ಈಗ ಇದಕ್ಕೊಂದು ಸ್ವಲ್ಪ ಅಕ್ಕಿ ಹಿಟ್ಟನ್ನು ಹಾಕ್ಕೊಂಡು ಕಟ್ ಮಾಡಿರುವಂತಹ ಆಕಾರದಲ್ಲಿ ನಾನೀಗ ಅದನ್ನು ಲಟ್ಟಿಸ್ಕೊತಿದ್ದೇನೆ. ನೀವು ವಿಡಿಯೋದಲ್ಲಿ ನೋಡ್ತಿರ್ಬೋದು ಫ್ರೆಂಡ್ಸ್. ಈ ರೀತಿ ಲಟ್ಟಿಸ್ಕೊಂಡ್ಮೇಲೆ ಇದಕ್ಕೆ ನಾನೀಗ ಅದಕ್ಕೆ ತುಂಬ ಬೇಕಾಗಿರುವಂಥ ಹೂರಣವನ್ನು ತುಂಬುತ್ತಿದ್ದೇನೆ. ಈ ಹೂರಣವನ್ನು ತುಂಬಿದ ಮೇಲೆ ಸೈಡಿಗೆ ಒಂದು ಸ್ವಲ್ಪ ನೀರಿನ ಅಂಶವನ್ನು ಹಚ್ಕೋಬೇಕು ಫ್ರೆಂಡ್ಸ್. ಹಾಲನ್ನು ಬೇಕಾದರೂ ಹಚ್ಕೋಬೋದು. ನಾನು ಮಾತ್ರ ಇಲ್ಲಿ ನೀರನ್ನು ಹಚ್ಕೊಂಡಿದ್ದೇನೆ. ಈ ರೀತಿ ಎಲ್ಲ ಕರ್ಜಿಕಾಯನ್ನು ಮಾಡ್ಕೊತಿದ್ದೇನೆ ಫ್ರೆಂಡ್ಸ್. ಈಗ ಆವಾಗಲೇ ನಾನು ಎಣ್ಣೆಯನ್ನು ಕಾಯೋದಕ್ಕೆ ಇಟ್ಟಿರೋದನ್ನು ಎಣ್ಣೆ ಚೆನ್ನಾಗಿ ಕಾದಿದೆ ಫ್ರೆಂಡ್ಸ್. ಅದನ್ನೀಗ ಮೀಡಿಯಂ ಉರಿಯಲ್ಲಿಟ್ಟು ಈ ಕರ್ಜಿಕಾಯನ್ನು ಹಾಕ್ಕೊತಿದ್ದೇನೆ. ಇದು ಒಂದು ಸ್ವಲ್ಪ ಬ್ರೌನ್ ಕಲರ್ ಬರುವವರೆಗೆ ಫ್ರೈ ಮಾಡ್ಕೋಬೇಕು ಫ್ರೆಂಡ್ಸ್. ಈ ಕರ್ಜಿಕಾಯನ್ನು ಒಂದು ಏರ್ಟೈಟ್ ಡಬ್ಬದಲ್ಲಿ ಹಾಕಿದರೆ ಒಂದು ತಿಂಗಳಾನುಗಟ್ಟಲೆ ನೀವು ಯೂಸ್ ಮಾಡ್ಕೋಬೋದು. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಆದಷ್ಟು ನಮ್ಮ ಚಾನಲನ್ನು ಸಪೋರ್ಟ್ ಮಾಡಿ ಫ್ರೆಂಡ್ಸ್.